ತೊಟ್ಟಿಲು ಚೇಂಜ್ ಮಾಡೋ ಶಾಸ್ತ್ರಕ್ಕೆ ಅಂತ ನಮ್ಮ ಅತ್ತೆ ಮನೆಗೆ ಹೋಗಿದ್ವಿ. ಪಾಪು ಹುಟ್ಟಿದಾಗಲಿಂದ ಇದೇ ಫಸ್ಟ್ ಟೈಮ್ ಅಲ್ಲಿಗೆ ಹೋಗ್ತಿರೋದು. ಹಾಗಾಗಿ ಪಾಪು ಅವರ ಅತ್ತೆ ವೆಲ್ಕಮ್ಗೆ ಎಲ್ಲ ತಯಾರಿ ಮಾಡಿದ್ವಿ. ವೆಲ್ಕಮಿಂಗ್ ಮಾಡ್ತಾರೆ ಅಂತ ಗೊತ್ತಿತ್ತು, ಬಟ್ ಕ್ರ್ಯಾಕರ್ಸ್ ಎಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಪಾಪು ಎಲ್ಲರನ್ನು ಹೊಸದಾಗಿ ನೋಡ್ತಿದ್ಲು. ಹೊಸ ಜಾಗ, ಹೊಸ ಜನ, ಏನಾದರೂ ಕಿರಿಕಿರಿ ಮಾಡ್ತಾಳೇನೋ ಅಂದ್ಕೊಂಡಿದ್ದೆ. ಬಟ್ ಎಲ್ಲರ ಹತ್ರ ಚೆನ್ನಾಗೇ ಹೋದ್ಲು, ಏನು ಕಿರಿಕಿರಿ ಮಾಡೋದಕ್ಕೆ ಹೋಗಲಿಲ್ಲ, ಆರಾಮಾಗೇ ಇದ್ಲು. ಮತ್ತೆ ಕೆಂಪು ನೀರಲ್ಲಿ ದೃಷ್ಟಿ ತೆಗೆದು ಆ ಕೆಂಪು ನೀರ್ದೆ ಡಬ್ಬಿಡ್ತಾರೆ, ನಮ್ಮ ಕಡೆ ಶಾಸ್ತ್ರ ಅದು. ಆ ಥರ ಇಟ್ಟು ಒಳಗಡೆ ಕರೆದುಕೊಂಡ್ರು. ಪ್ರೀತಿಯ ಊರ ನಾಯಕಿಯೇ, ಮುತ್ತಿನ ತೇರ ದೇವತೆ, ನನ್ನ ಉಸಿರಿನಲ್ಲಿ ನಿನ್ನ ಬಿಗಿದಿಡುವೆ, ಉಸಿರಿರುವವರೆಗೂ ನಾ ಪೂಜಿಸುವೆ. ಈ ಆಸೆಗೆ ಏನಂತೀಯ, ನನ್ನ ಭಾಷೆಗೆ ಹೂವಂತೀಯ. ಕುಹು ಕುಹು ಕೋಗಿಲೆ ಕೂಗಿದೆ ಯಾಕಂತೀಯ, ನಿನ್ನ ಕೇಳಿದೆ ಏನಂತೀಯ. ಹಾಗೆ ಬಂದು ಪಾಪನ ಬೆಡ್ನೆಲ್ಲ ಹಾಕಿ ಕೆಲವೊಂದು ಪಿಕ್ಸ್ ತಗೊಂಡ್ವಿ. ರೂಮ್ನಲ್ಲೂ ಬಲೂನ್ ಡೆಕೋರೇಷನ್ ಮಾಡಿದ್ರು. ಪಾಪು ಬಲೂನ್ಸ್ ಎಲ್ಲ ನೋಡಿ ತುಂಬ ಖುಷಿ ಆಯಿತು ಪಾಪುಗೆ. ಅವರ ಅಪ್ಪನ್ನೇ ನೋಡ್ತಿದ್ರು ಪಾಪು ಡ್ರೆಸ್ನಲ್ಲಿ ತುಂಬ ಅನ್ಕಂಫರ್ಟ್ ಆಗಿತ್ತು. ಸೊ ಫಸ್ಟ್ ಡ್ರೆಸ್ ಚೇಂಜ್ ಮಾಡಬೇಕು ಅಂತ ಡ್ರೆಸ್ ಚೇಂಜ್ ಮಾಡಬೇಕು. ಆಮೇಲೆ ಕಾಮಾಗಿ ಆಡ್ತಿದ್ರು ಪಾಪು. ಮನೆ ಒಳಗಡೆ ಬರುವಾಗ ವಿಡಿಯೋನಲ್ಲಿ ಎಲ್ಲ ಸರಿಯಾಗಿ ಕ್ಯಾಪ್ಚರ್ ಆಗಿಲ್ಲ ಅಂತ ಫಸ್ಟ್ ಎಲ್ಲ ಮತ್ತೆ ನೈಟ್ ಕ್ರ್ಯಾಕರ್ಸ್ ಪ್ಲ್ಯಾನ್ ಮಾಡಿದ್ರು. ನೈಟ್ ಟೈಮ್ ಆಗಿದ್ರಿಂದ ಪಾಪನ ಹೊರಗಡೆ ಕರ್ಕೊಂಡು ಬಂದಿರಲಿಲ್ಲ. ಮತ್ತೆ ನಾವು ರಿಟರ್ನ್ ಆಗುವಾಗ ಕೆಲವೊಂದು ಫೋಟೋಸ್ ತಗೊಂಡ್ವಿ ನಾವೆಲ್ಲ. ಅದೇ ಈ ಫೋಟೋಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.